ಅಜ್ಜಿ, ಅಣ್ಣ ತಮ್ಮಂದ್ರು ಇಬ್ರು ಬಂದಿದ್ದೀರಾ ಅಜ್ಜಿನ ಹುಡ್ಕೊಂಡು? ಏನ್ ಸಮಾಚಾರ? ಆರತಿ ಅಮೂಲ್ಯ ಇಬ್ರು ಒಡ ಹುಟ್ಟವ್ರು. ಇಬ್ರು ದಾಯಾದಿಗಳ ತರ ಆಡ್ತಿದ್ದಾರೆ. ಸುಮ್ನೆ ಕಿತ್ತಾಡ್ಕೊಳ್ತಾರೆ. ಇಬ್ರು ಸಂಬಂಧ ಅಳಿ ತಪ್ಪಿದೆ. ಒಬ್ರು ಮೇಲೊಬ್ರು ಕಂಪ್ಲೇಂಟ್. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಅಜ್ಜಿ. ಟೆನ್ಷನ್ ಮಾಡ್ಕೋಬೇಡಿ, ಇದಕ್ಕೆಲ್ಲ ನನ್ನ ಹತ್ರ ಒಂದು ಉಪಾಯ ಇದೆ. ಉಪಾಯ ಏನಜ್ಜಿ? ನಾವು ಈ ಸಮಸ್ಯೆನ ಬಗೆಹರಿಸೋದಕ್ಕೆ ಕೋರ್ಟ್ಗೆ ಹೋಗ್ಬೇಕು. ಆದ್ಯಾ? Yes, Your Honor. ಏನ್ ಕೇಸ್ ಇದು? ಕೇಸ್ ನಂಬರ್ 1, ಅಕ್ಕ ತಂಗಿ ಮನಸ್ತಾಪ ಸಮಸ್ಯೆ. ಓ, ಜಡೆ ಜಗಳ. ಆಯ್ತು, ಆ ಇಬ್ಬರು ಕಕ್ಷಿದಾರರ ಹೆಸರೇನು? ಮಿಸಸ್ ಅಮೂಲ್ಯ ಮಂಜುನಾಥ್, ಮಿಸಸ್ ಆರ್ತಿ ವಿಕ್ರಾಂತ್. ಸರಿ, ಇಬ್ಬರನ್ನು ಕಟ್ಕಟ್ಟೆಗೆ ಕರೆಸಿ. ಓಕೆ ಯೋರ್ ಆನರ್. ಮಿಸಸ್ ಆರ್ತಿ ವಿಕ್ರಾಂತ್, ಮಿಸಸ್ ಅಮೂಲ್ಯ ಮಂಜುನಾಥ್. ಯೋರ್ ಆನರ್, ಎರಡೂ ಪಾರ್ಟೀಸ್ ಕಟ್ಕಟ್ಟಲ್ಲಿದ್ದಾರೆ. ಆರ್ತಿ, ನಿನ್ನ ಪರವಾಗಿ ಯಾರಮ್ಮ ವಾದ ಮಾಡ್ತಿರೋದು? ವೇದಾಂತ್ ವಸಿಷ್ಠ, ಯುವರ್ ಆನರ್. ಅಮೂಲ್ಯ, ನಿನ್ನ ಪರವಾಗಿ ಯಾರಮ್ಮ ವಾದ ಮಾಡೋರು? ವಿಕ್ರಾಂತ್ ವಸಿಷ್ಠ, ಯುವರ್ ಆನರ್. ಬಂದಿದ್ರೆ ಪ್ರಕರಣದ ಬಗ್ಗೆ ವಿವರ ಹೇಳಿ. ಅಮೂಲ್ಯ ನನ್ನ ಹೊಡಿಯಕ್ ಬಂದ್ರು, ಯುವರ್ ಆನರ್. ನಾನೇನು ಸುಮ್ಮನೆ ಹೊಡೆಯಕ್ಕೆ ಹೋಗಿಲ್ಲ ಯುವರ್ ಆನರ್. ಅವಳು ನಮ್ಮ ಅಮ್ಮನ ಬಗ್ಗೆ ತಪ್ಪಾಗಿ ಮಾತಾಡಿದ್ಲು, ಅದಕ್ಕೆ ಕೈ ಎತ್ತಿದೆ ಅಷ್ಟೇ. ಅಲ್ಲ, ನಾನು ಇವಳನ್ನ ತುಂಬಾ ಕೇರ್ ಮಾಡ್ತೀನಿ, ಅದು ಇವಳನ್ನ ನಂಬದೇ ಇಲ್ಲ. ನಾನು ಇವಳು ಒಡ ಹುಟ್ಟಿದ ತಂಗಿ ಆದ್ರೂ ನನ್ನ ಹೊರಗಿನವಳ ತರ ನೋಡ್ತಾಳೆ. ಸರಿ ಆರ್ತಿ, ಇದಕ್ಕೆ ನೀನೇನಮ್ಮ ಹೇಳ್ತೀಯಾ? ಅವಳು ನನಗೆ ಕಾಳಜಿ ಹೆಸರಲ್ಲಿ ಟಾರ್ಚರ್ ಕೊಡ್ತಿದ್ದಾಳೆ. ಯಾವಾಗ ನೋಡು ಜ್ಯೂಸು, ಕಷಾಯ, ಮಜ್ಜಿಗೆ, ಮತ್ತೊಂದು ಮಗ್ದೊಂದು ಅಂತ ಕೊಡ್ತಾನೆ ಇರ್ತಾಳೆ. ಪ್ರಸಾದ ಅಂತ ಇನ್ನೇನೋ ಮಾಡ್ಕೊಂಡು ಬಂದು ತಿನ್ನು ಅಂತ ಟಾರ್ಚರ್ ಕೊಡ್ತಾಳೆ. ಅದು ಸಾಮಾನ್ಯ ಪ್ರಸಾದ ಅಲ್ಲ ಯುವರ್ ಆನರ್. ಇವಳ ಹೆಸರೇ ದೇವ್ರಿಗೆ ಮಂಡಿ ಸೇವೆ ಮಾಡಿ ತಂದಿರೋ ಪ್ರಸಾದ. ಯಾವ್ದಾದ್ರೇನು ಬಾಯಿಗೆ ಇಡ್ಸಿದ್ರೆ ಮಾತ್ರ ತಿನ್ನಕ್ಕಾಗದಲ್ವಾ? ಕಹಿಯತ್ ಸಿರಪ್ ಕೊಟ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಕುಡಿತ್ಯಾ? ಇದು ಹಂಗೆ ಒಳ್ಳೇದಾಗುತ್ತೆ, ದೇವ್ರ ಆಶೀರ್ವಾದ ಅಂತ ಬಾಯಲ್ಲಿಟ್ಟು ನುಂಗೋಕೇನಾಗಿತ್ತು? ಶಾಂತಿ ಶಾಂತಿ ಶಾಂತಿ. ಇರೋನು, ನಾನು ನನ್ನ ಕಕ್ಷಿದಾರರ ಪರವಾಗಿ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಏನು ಅಂತಂದ್ರೆ, ಅಮೂಲ್ಯ ಅವರು ಆರ್ತಿ ಅವರಿಗೆ ಇಷ್ಟ ಇಲ್ದಿರೋ ವಿಚಾರಗಳಲ್ಲಿ ಬಲವಂತ ಮಾಡಿಕೊಡುದು ಅಂತ. ಅಬ್ಜೆಕ್ಷನ್ ಯುವರ್ ಆನರ್. ಪ್ರೀತಿನ ಕಾಳಜಿನ ಬಲವಂತ ಅನ್ಕೊಳ್ಳೋದೇ ಮೊದಲನೇ ತಪ್ಪು. ಅಮೂಲ್ಯ ಅವರು ಅವ್ರ ಅಕ್ಕನ ತುಂಬಾ ಪ್ರೀತಿ ಮಾಡ್ತಾರೆ, ಕಾಳಜಿ ತೋರಿಸ್ತಾರೆ. ಪ್ರೀತಿ ಉಸಿರನ್ನ ಕಟ್ಟಿಸಬಾರ್ದು. ಪ್ರೀತಿಯಿಂದ ಗೆಲ್ಬೇಕೆ ಹೊತ್ತು ಜಗಳದಿಂದ ಅಲ್ಲ. ಪ್ರೀತಿನ ಅರ್ಥ ಮಾಡ್ಕೊಂಡಾಗ್ಲೇ ಗೆಲುವಾಗೋದು, ಇಲ್ಲ ಅಂದ್ರೆ ಸೋಲು ಕಟ್ಟಿಟ್ಟು ಬುತ್ತಿ. ಅರ್ಥ ಆಗಲ್ಲ ಅನ್ನೋದು ಪೂರ್ವಗ್ರಹ ಆದಾಗ ಪ್ರೀತಿ ಕೂಡ ಅತಿ ಆಗುತ್ತೆ. ಅತಿ ಆಗ್ಲಿ ಮಿತಿ ಆಗಿರ್ಲಿ, ನಿನಗೆ ಕೆಟ್ಟದಾಗ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿರ್ಲಿಲ್ಲ. ನೀನ್ ಜಗಮಂಡಿ, ನಿನ್ಗೆ ನಿಂದೆ ಹಠ ಮಾಡ್ತಿರೋದು ನಾನಲ್ಲ, ನೀನು. ನೀನ್ ಹಠದಿಂದಾಗೇನೆ ಇಲ್ಲಿವರೆಗೂ ಬಂದಿರೋದು. ಮಾಡೋದೆಲ್ಲ ಮಾಡ್ಬಿಟ್ಟು ನನ್ನಿಂದ ಆಯ್ತು ಅಂತಿದ್ಯಲ್ಲ, ಇದು ನಿನ್ ನಿಜವಾದ ಬುದ್ಧಿ. ಎಲ್ಲದಕ್ಕೂ ನಾನೇ ಹೊಣೆ ಅಂತ ಹೊತ್ಕೊಳ್ಳೋದಕ್ಕೆ ತಯಾರಾಗಿದ್ದೀನಿ. ಆದ್ರೆ ನೀನ್ ಅಮ್ಮನ ವಿಚಾರ ತೆಗ್ದಿದ್ ತಪ್ಪು. ನನ್ನ ಉದ್ದೇಶ ಅಮ್ಮಂಗ್ ಬಯೋದಾಗಿರ್ಲಿಲ್ಲ, ಆದ್ರೆ ಅಮೂಲ್ಯ ಕೊಟ್ಟಿದ್ ಕಾಟ, ಅವಳ ಮೇಲಿನ ಕೋಪ ನನ್ ಬಾಯಲ್ಲಿ ಆತರ ಮಾತು ಬಾರಿಸ್ತಷ್ಟೆ. ತಾಳ್ಮೆ ಕಳ್ಕೊಳ್ಳೋದು ಮನಸ್ತಾಪಕ್ ನಾಂದಿ ಆಗುತ್ತೆ. ಇದರಲ್ಲಿ ಅಮೂಲ್ಯಂದೇನು ತಪ್ಪಿಲ್ಲ ಅಂತ ಬಯಾಸ್ಡಾಗಿ ಹೇಳೋದಿಕ್ ಸಾಧ್ಯನೇ ಇಲ್ಲ. ಬಲವಂತ ಎಂತವ್ರ ತಾಳ್ಮೆ ಆದ್ರೂ ಕೆಡ್ಸತ್ತೆ. ತಾಳ್ಮೆ ಕಳ್ಕೊಂಡಾಗ ಕಂಟ್ರೋಲ್ ಇರೋದಿಲ್ಲ. ತಪ್ಪಿ ಮಾತು ಬರುತ್ತಪ್ಪ.
ಶಾಂತಿ ಶಾಂತಿ. ನಾನು ಎರಡು ಕಡೆ ವಾದ ಪ್ರತಿವಾದನ ಕೇಳಿದ್ದೀನಿ. ಅದಕ್ಕೂ ಮೊದಲು ನಾನೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಮೊದಲು ಉತ್ತರ ಹೇಳಿ. ನ್ಯಾಯ ದೇವತೆ ಕಣ್ಣಿಗೆ ಯಾಕೆ ಬಟ್ಟೆ ಕಟ್ಟಿರ್ತಾರೆ ಅದನ್ನ ಹೇಳಿ. ನಿಷ್ಪಕ್ಷವಾದ ನಿರ್ಣಯ ಸಿಗ್ಬೇಕು ಅಂತ. ಹೌದು, ಎಂಥ ವಿಚಿತ್ರ ಅಂದ್ರೆ ನಿಷ್ಪಕ್ಷಪಾತವಾದ ನ್ಯಾಯ ನಿರ್ಣಯ ಕೊಡಬೇಕು ಅಂತ ಬಟ್ಟೆ ಕಟ್ಕೊಳ್ದೇ ಇದ್ರು ಕುರುಡಿಯಾಗಿರೋ ನನ್ನನ್ನ ನ್ಯಾಯ ತೀರ್ಮಾನ ಮಾಡಬೇಕು ಅಂತ ಆ ದೇವರು ಇಲ್ಲಿ ಕೂರಿಸಿದ್ದಾನೆ. ಆ ನೆಲೆಗಟ್ಟಿನಲ್ಲಿ ಈ ತೀರ್ಮಾನಕ್ಕೆ ಬಂದಿದ್ದೇನೆ. ಅದನ್ನ ಹೇಳ್ತೀನಿ ಕೇಳಿ. ಇಲ್ಲಿ ಸಮಸ್ಯೆ ಇಲ್ಲ, ಪ್ರೀತಿ ಇದೆ. ಮನಸ್ತಾಪ ಇಲ್ಲ, ಪ್ರೀತಿನೇ ಇದೆ. ಜಗಳಕ್ಕೆ ಕಾರಣನೂ ಪ್ರೀತಿನೇ. ಅಮೂಲ್ಯದ್ದು ವಿಪರೀತವಾದ ಪ್ರೀತಿ, ಅಕ್ಕನ ಮೇಲಿನ ಕಾಳಜಿಯ ಪ್ರೀತಿ. ಆರ್ತಿದ್ದು ಮಗುವಿನ ಮೇಲಿನ ಮಮಕಾರದ ಪ್ರೀತಿ. ಈ ಸಮಸ್ಯೆ ಪ್ರೀತಿಯಿಂದ ಶುರುವಾಗಿರೋದ್ರಿಂದ ಇದಕ್ಕೆ ಪರಿಹಾರನೂ ಪ್ರೀತಿನೇ. ಆದ್ರೆ ಅದು ಪರಸ್ಪರ ಪ್ರೀತಿಯಾಗಿರ್ಬೇಕು. ಮದುವೆಗೆ ಮುಂಚೆ ನೀವಿಬ್ರು ಒಟ್ಟಾಗಿದ್ರಿ, ಆಗ್ಲೂ ಜಗಳ ಆಡ್ತಾ ಇದ್ರಿ. ಆದ್ರೆ ನಿಮ್ಮಿಬ್ಬರ ಮಧ್ಯೆ ಇನ್ನೊಬ್ಬರ ಅವಶ್ಯಕತೆ ಇರಲಿಲ್ಲ. ಯಾಕೆಂದ್ರೆ ಆಗ ನಿಮ್ಮ ಸಮಸ್ಯೆನ ನೀವೇ ಬಗೆಹರಿಸ್ಕೊಳ್ತಾ ಇದ್ರಿ. ಈಗಲೂ ನೀವು ಅದನ್ನೇ ಮಾಡಬೇಕು. ಅಕ್ಕ ತಂಗಿರೆ ಹೊರಗೆತ್ತೀರಲ್ಲ, ಅದನ್ನ ನೀವು ಮರೆಯಬೇಡಿ. ನೀವು ಏನಾಗಿದ್ರಿ ಅನ್ನೋದು ನಿಮಗೆ ನೆನಪಲ್ಲಿದ್ರೆ ನೀವು ಯಾವತ್ತೂ ಕಿತ್ತಾಡಲ್ಲ. ನಾನು ಕೊಡೋ ತೀರ್ಪು ಏನಂದ್ರೆ, ಮದ್ವೆಗೆ ಮುಂಚೆ ನೀವು ಹೇಗಿದ್ರೋ ಈಗಲೂ ಹಾಗೇ ಇರಬೇಕು. ಜಗಳ ಮಾಡ್ಕೊಳ್ಳಿ, ಪರವಾಗಿಲ್ಲ. ಪ್ರೀತಿ ಇದ್ದಲ್ಲಿ ಜಗಳ ಸಹಜ. ಆದ್ರೆ ಆ ಜಗಳ ಆ ಕ್ಷಣಕ್ಕಷ್ಟೇ, ಅದು ಮುಗೀತಿದ್ದಂಗೆ ನೀವು ನಾರ್ಮಲ್ ಆಗ್ಬೇಕು. ಹಾಗಾಗಿ ಆರ್ತಿ ಅಮೂಲ್ಯ ಹಿಂದೆ ಆದ ಬೇಸರವನ್ನೆಲ್ಲ ಮರೆತು ಒಬ್ಬರನ್ನೊಬ್ಬರು ತಪ್ಪಿಕೊಂಡು ಒಂದಾಗಬೇಕು ಅಂತ ವಸಿಷ್ಠ ಕುಟುಂಬದ ನ್ಯಾಯಾಲಯ ತೀರ್ಪು ನೀಡುತ್ತದೆ. ಹೇಗೆ ಅಂಪೈರ್ ಡಿಸಿಷನ್ ಫೈನಲ್, ಹಾಗೆ ನಮ್ಮ ಜಡ್ಜಿನ ಜಡ್ಜ್ಮೆಂಟ್ ಕೂಡ ಫೈನಲ್. ಕಮಾನ್. ಎಂಥ ನಾಟಕಕ್ಕೇನು ಕಮ್ಮಿ ಇಲ್ಲ ಇವರು. ಜಡೆ ಜಗಳಕ್ಕೆ ಯಾವ ಮೆಡಿಸನ್ನು ಇಲ್ಲ. ಯಾಕಂದ್ರೆ ನಾನಿನ್ನೂ ಬದುಕಿದ್ದೀನಿ, ಜಗಳನೂ ಜೀವಂತವಾಗಿಡ್ತೀನಿ.
ಎಸ್ ಸರ್, ಪ್ಲೀಸ್ ಇದೊಂದು ಪ್ರಾಜೆಕ್ಟ್ ಮಾಡಿಸ್ಕೊಟ್ಬಿಡಿ, ತುಂಬ ಹೆಲ್ಪ್ ಆಗುತ್ತೆ. ಅಮೌಂಟ್ ಎಷ್ಟಾದರೂ ಪರವಾಗಿಲ್ಲ ಸರ್, ನಾನು ನೋಡ್ಕೊಳ್ತೀನಿ. ಶೋರ್, ಕೀಪ್ ಮಿ ಅಪ್ಡೇಟೆಡ್. ಥ್ಯಾಂಕ್ ಯು. ವಿಕ್ಕಿ, ಇದನ್ನೆಲ್ಲ ನೀವೇನಾ ತಂದಿದ್ದು? ಎಸ್ ಹೆಂಡತಿ, ನಾನೇ. ಇದನ್ನೆಲ್ಲ ನಮ್ಮ ಮಗುಗೆ ತರಬೇಕು ಅನ್ಕೊಂಡಿದ್ದೀರಾ? ಹೌದು, ಇದೆಲ್ಲ ನಮ್ಮ ಮಗುಗೆ ಅಂತಾನೆ ತರಬೇಕು ಅಂತ ಅನ್ಕೊಂಡಿರೋದು. ವಿಕ್ಕಿ, ನಮ್ಮ ಮಗುಗೆ ನೀವು ಇಷ್ಟೊಂದು ಹಚ್ಕೊಂಡಿದ್ದೀರಾ ಅಂತ ಕೇಳಿ ನನಗೆ ತುಂಬ ಖುಷಿ ಆಗ್ತಿದೆ. ಏನೇಂತಿ, ಒಬ್ಬ ಅಪ್ಪ ಆಗಿ ಇಷ್ಟು ಮಾಡದೇ ಇದ್ರೆ ಹೇಗೆ? ಬರೀ ಅಪ್ಪ ಆದ್ರೆ ಸಾಲದು, ಒಬ್ಬ ಒಳ್ಳೆ ಅಪ್ಪ ಆಗ್ಬೇಕು. ಆಗ್ಲೇ ಅಪ್ಪ ಆಗಿದ್ದಕ್ಕೂ ಸಾರ್ಥಕ ಆಗೋದು. ಸೊ ಎಲ್ಲ ಲಿಸ್ಟ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಲ್ಲ ವಿಕ್ಕಿ, ನಮ್ಗೆ ಹುಟ್ಟೋದು ಯಾವ ಮಗು ಅಂತಾನೆ ಗೊತ್ತಿಲ್ಲ. ಯಾವ ಮಗು ಅನ್ಕೊಂಡು ನೀವು ಲಿಸ್ಟ್ ಎಲ್ಲ ರೆಡಿ ಮಾಡ್ತಿದ್ದೀರಾ? ಹೆಂಡತಿ, ಇದು ನಮ್ಮ ಮನೇಲಿ ಆಗ್ತಾ ಇರೋ ಮೊದಲನೇ ಮಗು. ಹೆಣ್ಣಾಗ್ಲಿ ಗಂಡಾಗ್ಲಿ ಎರಡನ್ನೂ ಒಂದೇ ತರ ನೋಡ್ಕೊಳ್ತೀವಿ. ನೀವು ಅಷ್ಟೇ ಅದೇ ತರ ನೋಡ್ಕೊಳ್ಬೇಕು. ಅದಕ್ಕೆ ಗಂಡಾಗ್ಲಿ ಹೆಣ್ಣಾಗ್ಲಿ ಎರಡಕ್ಕೂ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಬೇಬಿ ಫುಡ್ ಯಾವ ತರ ಇರಬೇಕು, ಎಲ್ಲಿಂದ ತರಿಸ್ಬೇಕು ಅನ್ನೋದನ್ನ ಎಲ್ಲ ಕ್ಲೀನಾಗಿ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಒನ್ಸ್ ನಿಮ್ ಡೆಲಿವರಿ ಆದ್ರೆ ಎಲ್ಲ ಮನೆಗೆ ಬಂದು ಸೇರುತ್ತೆ. ಆಮೇಲೆ ನಿಮ್ಗೆ ಏನು ಕೆಲಸ ಇರಲ್ಲ, ಆರಾಮಾಗಿ ಮನೇಲಿರೋದು, ಮಗು ನೋಡ್ಕೊಂಡಿರೋದು. ಏನಂತೀರಾ? ಆಂಟಿ, ಈ ಐಡಿಯಾ ಯಾರು ಕೊಟ್ಟಿದ್ದು ಗೊತ್ತಾ? ಯಾರು? ಅಗ್ರಜ. ಆಂಟಿ, ಯಾಕ್ರಿ ಸಡನ್ ಆಗಿ ಅಪ್ಸೆಟ್ ಆದ್ರಿ? ಏನಿಲ್ಲ. ವೇದ, ನಿನ್ ಕೈಯಲ್ಲಿರೋ ಕತ್ರಿನ ನನಗೆ ಕೊಡ್ತೀಯಾ? ಯಾಕೆ? ನಿನ್ ಮೀಸೆನ ನಾನ್ ಕಟ್ ಮಾಡ್ತೀನಿ. ಏನಂತ ಇನ್ನೊಂದ್ಸಲ ಹೇಳು. ನಿನ್ ಮೀಸೆನ ನಾನ್ ಕಟ್ ಮಾಡ್ತೀನಿ ಅಂದೆ. ಬಜಾರಿ, ಮೀಸೆ ಕಟ್ ಮಾಡೋದು ಅಡಿಗೆ ಮೇಲೆ ತರಕಾರಿ ಕಟ್ ಮಾಡ್ದಂಗೆ ಅನ್ಕೊಂಡಿದ್ಯಾ? ನಿನ್ ಕೈಲಿ ಏನಾದ್ರು ಈ ಕತ್ರಿ ಕೊಟ್ರೆ ಮಂಗನ್ ಕೈಲಿ ಮಾಣಿಕ್ಯ ಕೊಟ್ಟ ಹಾಗೆ. ಅಡಿಗೆ ಮೇಲೆ ಏನಾದ್ರು ಕೆಲಸ ಇದ್ರೆ ಹೋಗಿ ನೋಡ್ಕೋ ಹೋಗು. ಹಲೋ, ಅಡ್ಗೆ ಮನೇಲಿ ಡಿಸೈನ್ ಆಗಿ ತರಕಾರಿ ಕಟ್ ಮಾಡಿದವ್ರಿಗೆ ಇನ್ ಮೀಸೆ ಕಟ್ ಮಾಡೋದು ಯಾವ ಮಹಾ? ನಮ್ಗದೆಲ್ಲ ಲೆಕ್ಕನೇ ಅಲ್ಲ. ಎಕ್ಸ್ಕ್ಯೂಸ್ ಮೀ, ಅದನ್ನ ಮನ್ಸಿಗೆ ಬಂದಾಗೆಲ್ಲ ಕಟ್ ಮಾಡೋದಿಕ್ಕಾಗಲ್ಲ. ಅದಕ್ಕೆ ಕಾನ್ಸಂಟ್ರೇಷನ್ ಅದೇನ ಹತ್ರ ಇಲ್ವೇ ಇಲ್ಲ. ಪೇಷನ್ಸ್ ಬೇಕು. ಆ ಪದ ನಿನ್ ಡಿಕ್ಷನರಿ ಖಂಡಿತವಾಗ್ಲೂ ಇಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಮುಖ ಮುಚ್ಕೊಂಡು ಓಡಾಡ್ಬೇಕಾಗುತ್ತೆ. ನಿನ್ನಿಂದ ನಾನ್ ಮುಖ ಮುಚ್ಕೊಂಡು ಓಡಾಡೋದಿಕ್ ಆಗಲ್ಲ. ದಯವಿಟ್ಟು ಹೋಗು, ನನ್ ಮೀಸೆ ನಾನೇ ಕಟ್ ಮಾಡ್ಕೊಳ್ತೀನಿ. ಹೋಗಯ್ಯ, ಹೆಂಡತಿದೊಂದ್ ಇರುವೆ ಗಾತ್ರದ ಹಸಿರು ಹಿಡಿಯರ್ಸಕ್ ಆಗಿಲ್ಲ ಅಂತಂದ್ರೆ ನೀನೆಂತ ಗಂಡನಯ್ಯ? ಗಂಡ ಅಲ್ಲ ನೀನು, ದಂಡ ಪಿಂಡ. ನೋಡು, ನಿನ್ ಆಸೆ ಏನೇ ಇರ್ಲಿ ಅದನ್ನ ಈಡೇರಿಸ್ತೀನಿ. ನನ್ ಮೀಸೆ ದಂಟೆ ಮಾತ್ರ ಬರ್ಬೇಡ ನೀನು. ಯಾಕಂದ್ರೆ ನನ್ನ ಮೀಸೆ ಗಡ್ಡನ ನಾನು ನನಗಿಂತ ಜಾಸ್ತಿ ಪ್ರೀತಿಸ್ತೀನಿ. ಅದಕ್ಕೆ ಅನಗತ್ಯವಾಗಿ ನೋವು ಕೊಡೋದು ನನಗೆ ಇಷ್ಟ ಇಲ್ಲ. ಸೊ ಪ್ಲೀಸ್ ಹೋಗು. ನಿಂಗೆ ಇಷ್ಟ ಇಲ್ಲ ಅಂದ್ರೆ ನಾನು ನೇಯ ಮಾಡ್ಲಿ? ನನಗೆ ಇಷ್ಟ ಇಲ್ಲ, ಅದಕ್ಕೆ ಕೊಡು. ಪ್ಲೀಸ್ ಬಜಾರಿ, ನನ್ ಮೀಸೆ ದಂಟೆ ಮಾತ್ರ ಬರ್ಬೇಡ, ಸುಮ್ನೆ ಹೋಗು ಪ್ಲೀಸ್. ವೇದಾಂತ್, ಆಗ್ಲಂತ ಮಾತ್ರ ಹೇಳ್ಬೇಡ. ಇದೊಂದೇ ಒಂದ್ಸಲ ಕೊಡು, ನೀನ್ ಯಾವತ್ತೂ ಕೇಳಲ್ಲ. ಬೇಕಿದ್ರೆ ನಾನು ನಿನ್ನ ನನ್ ಗಂಡ ಅಂತೀನಿ, ನನ್ ಮುತ್ತು ಕೋತಿ ಅಂತೀನಿ. ಪ್ಲೀಸ್ ಪ್ಲೀಸ್ ಒಪ್ಪೋ, ನನ್ ಬಂಗಾರ ಅಲ್ವಾ? ಪ್ಲೀಸ್. ಆಯ್ತು, ಓಕೆ. ಆದ್ರೆ ತುದಿಲಿ 1 ಮಿಲಿಮೀಟರ್ ಮಾತ್ರ ಕಟ್ ಮಾಡ್ಬೇಕು, ಜಾಸ್ತಿ ಕಟ್ ಮಾಡೋ ಹೋಗಿಲ್ಲ. ಓಕೆನಾ? ಓಕೆ, ಮಿಲಿಮೀಟರ್ ಗಿಂತ ಕಮ್ಮಿ ಮಾಡ್ತೀನಿ. ಮೀಸೆ ಕಟ್ ಮಾಡೋ ತರ ಬರ್ಬೇಕು, ಗಾಡಿ ಮಾಡೋ ತರ ಅಲ್ಲ. ಸಾಕು ಸುಂದರಯ್ಯ, ಹೇಳಿದ್ದ ಹೇಳಿ ನನ್ನ ಏಕಾಗ್ರತೆನ ಹಾಳು ಮಾಡ್ಬೇಡ. ಕೊಡಿಲ್. ದೇವ್ರೆ, ನನ್ ಮೀಸೆ ನೀನೇ ಕಾಪಾಡ್ಬೇಕಪ್ಪ. ಸಾಕು ಸುಂದರಯ್ಯ, ಅಷ್ಟೊಂದು ಭಯ ಪಡೋದಕ್ಕೆ ನಾನು ನಿನ್ ಮುಖದ ಮೇಲೆ ಗುಂಡಿನ ತೆಗಿತಿದ್ದೇನೆ. ಫೋನ್ ಬಂತು, ಫೋನ್ ಬಂತು, ಫೋನ್ 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 ಫೋನ್. ಬಾ ದೇವ್ರೆ, ಕಾಪಾಡ್ಬಿಟ್ಟೆ.
ವಸಿಷ್ಠ ಫ್ಯಾಮಿಲಿಯ ಮಹನೀಯರೇ ಮತ್ತು ಮಹಿಳೆಯರೇ, ಇವತ್ತು ನಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಇಂಪಾರ್ಟೆಂಟ್ ಡಿಸಿಷನ್ ತಗೊಳ್ಬೇಕಾಗಿದೆ. ಹಾಗಾಗಿ ಮನೆಯ ಸರ್ವ ಸದಸ್ಯರು ತಕ್ಷಣ ಮನೆಯ ಹಾಲ್ಗೆ ಬರಬೇಕು ಅಂತ ವಿನಂತಿ ಎಂದು ವಿಕ್ರಾಂತ್ ವಸಿಷ್ಠ ಹಾಗೂ ಆರ್ತಿ ವಸಿಷ್ಠ ನಿಮ್ಮೆಲ್ಲರನ್ನು ಕೇಳ್ಕೊಳ್ತಾ ಇದ್ದೀವಿ. ಒಂದ್ ನಿಮಿಷ ಇಟ್ಕೋ. ನಾನು ಇನ್ನೂ ಮೀಸೆನೆ ಕಟ್ ಮಾಡಿಲ್ಲ. ನನ್ ಹುಟ್ಟೋ ಮಗುಗೆ ಎಲ್ರು ಒಂದಷ್ಟು ಹೆಸರನ್ನ ಸಜೆಸ್ಟ್ ಮಾಡಿ. ಯಾವ್ದು ಚೆನ್ನಾಗಿರುತ್ತೋ ಅದನ್ನ ಸೆಲೆಕ್ಟ್ ಮಾಡೋಣ. ನಾನ್ ಅನ್ಕೊಂಡಿರೋ ಹೆಸರು ದ್ರೋಣ. ಬೇಡ ಅಣ್ಣ, ಕರಿಯೋಕ್ ಈಸಿ ಆಗಿರಲ್ಲ. ಆಮೇಲೆ ಸ್ಕೂಲ್ ಮತ್ತೆ ಕಾಲೇಜಲ್ಲಿ ನಿಕ್ ನೇಮು, ಟೀಸ್ ನೇಮು ಅಂತ ಹೇಳ್ಬಿಟ್ಟು ಇಷ್ಟು ಚೆನ್ನಾಗಿರೋ ಹೆಸರನ್ನ ಬೇರೆ ಏನೇನೋ ಮಾಡ್ಬಿಡ್ತಾರೆ. ಮಾಡರ್ನ್ ಆಗಿರ್ಬೇಕು ತಾನೆ. ವಿಖ್ಯಾತ್ ಹೇಗಿದೆ? ಚೂರು ಚೆನ್ನಾಗಿಲ್ಲ. ನಾನೊಂದು ಹೆಸರು ಹೇಳ್ತೀನಿ ರೀ, ವೀರೇಶ್. ಹೆಂಗೆ? ಥಿಯೇಟರ್ ಹೆಸರಲ್ಲ ಕೇಳಿದ್ದು, ಮಗುಗೆ ಹೆಸರಿಡಕ್ ಹೇಳಿದ್ದು. ಯಾಕೆ ಇಡಬಾರ್ದು? ನಾನೊಂದ್ ಕಡೆ ಬಾಂಧವ್ಯ ಅಂತ ಇಟ್ಟಿರೋದು ಕೇಳಿದೀನಿ, ಇನ್ನೊಂದು ಹುಡುಗಿಗೆ ನಿವೃತ್ತಿ ಅಂತ ಇಟ್ಟಿರೋದು ಕೇಳಿದೀನಿ. ಚೆನ್ನಾಗಿರೋ ಹೆಸರಿಡೋದು ಮುಖ್ಯ ಅಲ್ಲ, ಇಟ್ಟಿರೋ ಹೆಸರನ್ನ ಬ್ರ್ಯಾಂಡ್ ಮಾಡೋದು ಮುಖ್ಯ. ಇವೆರಡು ಹೆಸರು ಚೆನ್ನಾಗಿಲ್ಲ, ನಾನು ಒಳ್ಳೆ ಹೆಸರು ಬರೀತೀನಿ ಕೊಡಿ. ವಿಕ್ರಮ್ ಹೇಗಿದೆ? ಒಂಚೂರು ಚೆನ್ನಾಗಿಲ್ಲ, ನಾನ್ ಬರೀತೀನಿ ಕೊಡಿ. ಇದಂಗಿದೆ. ಇದು ಆಕ್ಚುಲಿ ಸಖತ್ತಾಗಿರೋದು. ಹೆಂಗಿದೆ ಹೆಸರು? ವಿರಾಟ್. ಏನ್ ಸಕ್ಕದಾಗಿರೋದು? ಕೊಹ್ಲಿ ಕ್ಯಾಪ್ಟನ್ ಅಂದ್ಮೇಲೆ ಎಲ್ಲರೂ ಇದೇ ಹೆಸರನ್ನ ಇಟ್ಟಿರ್ತಾರೆ. ಇಟ್ಸ್ ಸೋ ಕಾಮನ್. ಕಾಪಿ ಕ್ಯಾಟ್ ನೀನು. ಹಲೋ, ಒಂದ್ ನಿಮಿಷ, ನಾ ಇದನ್ನ ಸುಮ್ಮನೆ ಇಟ್ಟಿಲ್ಲ. ವಿ ಫಾರ್ ವಿಕ್ರಮ್, ಆರ್ ಫಾರ್ ಆರ್ತಿ. ಹೆಸರಲ್ಲಿರೋ ಅಕ್ಷರಗಳನ್ನ ಸೇರಿಸಿ ವಿರಾಟ್ ಅಂತ ಹೇಳಿದ್ರು. ಲಾಜಿಕ್ ಇರ್ಬೇಕಮ್ಮ. ಇದೊಂಥರ ಚೆನ್ನಾಗಿದೆ. ನನಗೆ ಯಾಕೋ ಈ ಹೆಸರು ಸೂಟ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಅಲ್ವಾ? ಕರೆಕ್ಟು. ವೇದಾಂತ್ ವಸಿಷ್ಠ, ವಿಕ್ರಾಂತ್ ವಸಿಷ್ಠ, ವಿರಾಟ್ ವಸಿಷ್ಠ. ನನಗಂತೂ ಹೆಸರು ಸೂಪರ್ ಆಗಿದೆ ಅನಿಸ್ತದೆ. ನನಗೆ ಓಕೆ. ನನ್ಗೂ ಓಕೆ. ಅಮ್ಮು, ನಿಜವಾಗ್ಲೂ ಚೆನ್ನಾಗಿದೆ. ಯಾವಾಗ್ಲೂ ನಿನ್ ಕ್ರಿಯೇಟಿವ್ ಬಿಡು. ವಿರಾಟ್ ನನ್ಗೋಕೆ. ಎಕ್ಸ್ಕ್ಯೂಸ್ ಮೀ, ಎಲ್ಲ ಓಕೆ ತಲೆ ಅಲ್ಲಾಡ್ಸ್ಬಿಟ್ರೆ? ಗಂಡು ಮಗು ಹುಟ್ಟಿದ್ರೆ ವಿರಾಟ್ ಅಂತಾನೆ ಇರೋಣ, ಹೆಣ್ಮಗು ಹುಟ್ಟಿದ್ರೆ ಏನಂತ ಹೇಳೋದು? ಹೌದಲ್ವಾ? ಹೆಣ್ಮಗು ಹುಟ್ಟಿದ್ರೆ ಏನಿಡೋದು? ನೈದಿಲೆ. ವೇದಾಂತ್, ಆ ಹೆಸರು ಯಾಕೋ ಸೂಟ್ ಆಗ್ತಾ ಇಲ್ಲ. ನಾನೊಂದು ಹೆಸರು ಹೇಳ್ತೀನಿ, ಭಾರ್ಗವಿ. ಆರ್ ಮತ್ತೆ ವಿ ಎರಡೂ ಇರುತ್ತೆ. ಹೆಂಗೆ? ತುದಿಲ್ ಬರುತ್ತೆ, ಶೂರಲ್ಲಿ ಬರ್ಬೇಕು ಸಾರ್ಥಕ್. ಹಾಗಾದ್ರೆ ನನ್ನ ಹತ್ರ ಒಂದು ಸೂಪರ್ ಡೂಪರ್ ಹೆಸರಿದೆ. ಅದನ್ನ ಕೇಳಿದ್ರೆ ವಿರೋಧಿಗಳು ಫ್ಯಾನ್ಸ್ ಆಗೋಗ್ತಾರೆ, ಫ್ಯಾನ್ಸ್ ಫಿದಾ ಆಗೋಗ್ತಾರೆ. ಇನ್ ಬಿಲ್ಡಪ್ ಸಾಕು, ಹೆಸರು ಬೇಗ. ಆರ್ವಿ. ಶುರು ಅಲ್ಲೂ ಅಕ್ಕ ಬಾಬಾ, ಎಂಡಲ್ಲೂ ಅಕ್ಕ ಬಾಬಾ. ಹೆಂಗಿದೆ? ಸೂಪರ್ ಅಲ್ವಾ? ವಾಹ್, ಸೂಪರ್ ಹೊಡಿನದಿ ನೀನು. ಆರ್ವಿ ಅಲ್ಟಿಮೇಟ್ ಆಗಿದೆ. ಆರ್ವಿ ಫಿಕ್ಸ್. ಎಸ್, ಮಾಡರ್ನ್ ಆಗೂ ಇದೆ, ಕ್ಯಾಚ್ ಆಗೂ ಇದೆ. ಆರ್ವಿನೇ ಫೈನಲ್. ಆರ್ತಿ ಏನಂತ್ಯಾ? ಮುದ್ದಾಗಿದೆ, ನಂಗಂತೂ ತುಂಬಾ ಇಷ್ಟ ಆಯ್ತು. ಆರ್ವಿ. ಎಸ್, ಕೊನೆಗೂ ದೊಡ್ಡ ಕನ್ಫ್ಯೂಷನ್, ದೊಡ್ಡ ಟಾಸ್ಕ್ ಸಾಲ್ವ್ ಆಗೋಯ್ತು. ನೋಡಿ ನನ್ನಿ, ಸೂಪರ್ ನೀನು.
ಈಗ ಮಗು ಹೆಸರನ್ನ ಡಿಸೈಡ್ ಮಾಡ್ತಿದ್ದಾರೆ. ನಾಳೆ ಯಾವ ಸ್ಕೂಲ್ಗೆ ಸೇರಿಸ್ಬೇಕು, ಯಾವ ಕಾಲೇಜಿಗೆ ಸೇರಿಸ್ಬೇಕು, ಏನು ಕೋರ್ಸ್ ಕೊಡಬೇಕು ಅಂತ ಇವ್ರುಗಳೇ ಡಿಸೈಡ್ ಮಾಡೋದು. ಮಗುನ ನೀನು ಹೆತ್ತಿದ್ರು ಇವ್ರುಗಳೇ ಪೇರೆಂಟ್ಸ್ ಆಗಿರ್ತಾರೆ. ನಾಳೆ ಯಾರು ಕೊಟ್ಟು ಮದುವೆ ಮಾಡಬೇಕು ಅನ್ನೋದನ್ನು ಕೂಡ ಇವ್ರುಗಳೇ ಡಿಸೈಡ್ ಮಾಡೋದು. ಹೆಸರೇನೋ ಚೆನ್ನಾಗೇ ಇದೆ, ಆದರೆ ಅದನ್ನು ಡಿಸೈಡ್ ಮಾಡಬೇಕಾಗಿರೋಳು ನೀನು. ಅದಕ್ಕೆ ಕೇಳಿದೆ ಅಷ್ಟೆ.